ನಗರದ ಅರಳೆಪೇಟೆ ರಸ್ತೆ ಬಳಿ ಇರುವ ಹಳೆಯ ಶ್ರೀ ಬಸವೇಶ್ವರ ಸಮುದಾಯ ಭವನ ಶಿಥಿಲಗೊಂಡ ಹಿನ್ನೆಲೆಯಲ್ಲಿ ನೂತನ ನಿರ್ಮಾಣಕ್ಕೆ ಶುಕ್ರವಾರದಂದು ಬೆಳಗ್ಗೆ ವಾಸ್ತು ಪೂಜೆಯನ್ನು ಶ್ರೀ ತಣ್ಣೀರುಹಳ್ಳಿ ಮಠದ ಮಠಾಧೀಶರಾದ ಶ್ರೀ ವಿಜಯಕುಮಾರ ಸ್ವಾಮೀಜಿ ಅಧ್ಯಕ್ಷತೆಯಲ್ಲಿ ನೆರವೇರಿಸಲಾಯಿತು. ಶ್ರೀ ವೀರಶೈವ ಲಿಂಗಾಯತ ಸಂಘದ ಅಧ್ಯಕ್ಷ ಬಿಪಿ ಐಸಾಮಿಗೌಡ ಮಾಧ್ಯಮದೊಂದಿಗೆ ಮಾತನಾಡಿ, ಶ್ರೀ ತಣ್ಣೀರುಹಳ್ಳಿ ಮಠದ ಮಠಾಧೀಶರಾದ ಶ್ರೀ ವಿಜಯಕುಮಾರ ಸ್ವಾಮೀಜಿ ಅಧ್ಯಕ್ಷತೆಯಲ್ಲಿ ಹಾಸನ ವೀರಶೈವ ಲಿಂಗಾಯತ ವತಿಯಿಂದ ನಮ್ಮ ಶ್ರೀ ಬಸವೇಶ್ವರ ಸಮುದಾಯ ಭವನದ ನೂತನ ನಿರ್ಮಾಣದ ವಾಸ್ತು ಪೂಜೆ ನೆರವೇರಿದೆ. ಇನ್ನು 1.5 ವರ್ಷದೊಳಗೆ ಸಮುದಾಯ ಭವನದ ಕಾರ್ಯ ಯಾವ ತಡೆಯಿಲ್ಲದೆ ನೆರವೇರಲಿ ಎಂದು ಎಲ್ಲರೂ ಆಶಿಸುತ್ತೇವೆ. ಎಲ್ಲರ ಆಸೆಯಂತೆ ನೂತನ ಭವನ ನಿರ್ಮಾಣಕ್ಕೆ ಇವತ್ತು ಗಳಿಗೆ ಕೂಡಿ ಬಂದಿದೆ ಎಂದರು. ತನುಮನ ಧನದಿಂದ ಎಲ್ಲರ ಸಹಕಾರ ಅಗತ್ಯವಿದ್ದು 1972ರಲ್ಲಿ ಶ್ರೀ ಬಸವೇಶ್ವರ ಕಲ್ಯಾಣ ಮಂದಿರ ನಿರ್ಮಾಣವಾಗಿತ್ತು. ಇದುವರೆಗೂ 3,000ಕ್ಕೂ ಹೆಚ್ಚು ಮದುವೆಗಳು ಹಾಗೂ ಇತರೆ ಸಮಾರಂಭಗಳು ನೆರವೇರಿದ್ದು, ಇಲ್ಲಿಯವರೆಗೂ ವಿವಿಧ ಮಠದ ಸ್ವಾಮೀಜಿಗಳು, ರಾಜಕಾರಣಿಗಳು ಬಂದು ಹೋಗಿದ್ದಾರೆ. ಈಗ ಈ ಕಲ್ಯಾಣ ಮಂಟಪವನ್ನು ಹೊಸದಾಗಿ ನಿರ್ಮಾಣ ಮಾಡಬೇಕಾಗಿದೆ. ಸುಮಾರು 3.5 ಕೋಟಿ ವೆಚ್ಚದಲ್ಲಿ ಶ್ರೀ ಬಸವೇಶ್ವರ ಕಲ್ಯಾಣ ಮಂಟಪವು ನೂತನವಾಗಿ ನಿರ್ಮಾಣವಾಗಲಿದ್ದು, ಕೆಳಭಾಗದಲ್ಲಿ ಊಟದ ಮನೆ, ಮೇಲ್ಭಾಗದಲ್ಲಿ ಮದುವೆ ಹಾಲ್ ನಿರ್ಮಾಣ ಮಾಡುವ ಯೋಜನೆ ಮಾಡಿಕೊಂಡಿರುವುದಾಗಿ ಇದೇ ವೇಳೆ ಹೇಳಿದರು. ಶ್ರೀ ತಣ್ಣೀರುಹಳ್ಳಿ ಮಠದ ಮಠಾಧೀಶರಾದ ಶ್ರೀ ವಿಜಯಕುಮಾರ್ ಸ್ವಾಮೀಜಿ ಮಾತನಾಡಿ, ಹಾಸನದಲ್ಲಿ ಲಿಂಗಾಯತ ಸಮಾಜದವರೆಲ್ಲ ಸೇರಿ ಬಸವೇಶ್ವರ ಸಮಾಜದ ಹಳೆ ಕಟ್ಟಡ ಭೂಮಿ ಪೂಜೆಯನ್ನು ನೆರವೇರಿಸಿ 3.5 ಇಂದ 4 ಕೋಟಿ ರು ವೆಚ್ಚದಲ್ಲಿ ಅಂದಾಜಿನ ಸಮುದಾಯ ಭವನದ ಪೂಜೆ ನೆರವೇರಿದೆ. ಸುಮಾರು 48 ವರ್ಷಗಳ ಕಾಲ ಈ ಕಲ್ಯಾಣ ಮಂಟಪವು ಜನಸೇವೆಗಾಗಿ ಮಾದರಿಯಾಗಿದೆ. ಈ ಹಳೆ ಕಟ್ಟಡ ಶಿಥಿಲವಾಗಿರುವುದರಿಂದ ಹೊಸ ಕಟ್ಟಡ ನಿರ್ಮಾಣ ಮಾಡುವುದರಿಂದ ಭೂಮಿ ಪೂಜೆಯನ್ನು ಮಾಡಲಾಗಿದೆ ಎಂದರು. ಇದೇ ವೇಳೆ ಅಖಿಲ ಭಾರತ ಶ್ರೀ ವೀರಶೈವ ಲಿಂಗಾಯತ ಸಂಘದ ಜಿಲ್ಲಾ ಅಧ್ಯಕ್ಷ ಪರಮೇಶ್, ತಾಲೂಕು ಅಧ್ಯಕ್ಷ ಕಟಾಯ ಶಿವಕುಮಾರ್, ಹಾಸನ ಜಿಲ್ಲಾ ಶ್ರೀ ವೀರಶೈವ ಸಂಘದ ಅಧ್ಯಕ್ಷ ಬಿಪಿ ಐಸಾಮಿಗೌಡ, ಉಪಾಧ್ಯಕ್ಷ ಬಿಎಂ ಭುವನಾಕ್ಷ, ನಂಜುಂಡಪ್ಪ, ಕಿರಣ್ ಕುಮಾರ್ ಹೊಸ್ಮನಿ, ಕಾರ್ಯದರ್ಶಿ ಇಎಂ ರುರಕುಮಾರ್, ಸಹ ಕಾರ್ಯದರ್ಶಿ ಎಚ್ ಮಲ್ಲಿಕಾರ್ಜುನ್, ಜಂಟಿ ಕಾರ್ಯದರ್ಶಿ ಬಿವಿ ಲತೇಶ್ ಕುಮಾರ್, ಖಜಾಂಚಿ ಕೆಎಚ್ ತೀರ್ಥಪ್ರಸಾದ್, ಹೇಮೇಶ್ ಕುಮಾರ್, ಧರ್ಮರಾಜು, ಹೇಮಂತ್, ಪುನೀತ್ ಪಾಟೀಲ್, ಯೋಗೇಶ್, ಸೋಮಶೇಖರ್, ಅನ್ನಪೂರ್ಣ, ವಾಣಿ, ನಾಗಮ್ಮ, ಆರತಿ, ಬಿಆರ್ ಉದಯ್ ಕುಮಾರ್, ನಂದೀಶ್, ಮೋಹನ್ ಕುಮಾರ್, ಷಡಕ್ಷರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಟಿವಿ 46 ಮಲೆನಾಡು ನ್ಯೂಸ್, ಹಾಸನ. ಈ ಕಲ್ಯಾಣ ಮಂದಿರ ತಳಭಾಗದಲ್ಲಿ ಊಟದ ಮನೆ, ಮೇಲ್ಭಾಗದಲ್ಲಿ ಸಮುದಾಯ ಭವನದ ಹಾಲ್ ಮಾಡ್ತೇವೆ ಹಾಗೂ ಸ್ವಲ್ಪ ಬದಲಾವಣೆ ಮಾಡ್ತೇವೆ. ಎಲ್ಲ ಹೊಸ ಸಹಕಾರ ಮಾಡ್ತೇವೆ. ಸುಲಭ ಶ್ರೀ ಪ್ರಥಮವಾಗಿ ಎನ್ನ ಆರಾಧ್ಯ ಗುರುದೇವರನ್ನ ನಿರ್ಮಾಣದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತಾ, ಈ ದಿವಸ ಹಾಸನ ಜಿಲ್ಲೆಯ ಸಮಾಜ ಬಾಂಧವರು, ಲಿಂಗಾಯತ ಸಮಾಜ ಬಾಂಧವರೆಲ್ಲರೂ ಸೇರಿ ನಮ್ಮ ಬಸವೇಶ್ವರ ಸಮುದಾಯ ಭವನದ ಹಳೆಯ ಕಟ್ಟಡ ಜೀರ್ಣೋದ್ಧಾರವನ್ನು ಇವತ್ತು ಭೂಮಿ ಪೂಜೆಯ ಮೂಲಕ ಸುಮಾರು 3.5 ಕೋಟಿಯಿಂದ 4 ಕೋಟಿ ಅಂದಾಜಿನ ಈ ಗುದ್ದಲಿ ಪೂಜೆಯ ಮುಖಾಂತರ ಸಮಾಜದ ಸುಮಾರು 48 ವರ್ಷಗಳ ಕಾಲ ಈ ಕಲ್ಯಾಣ ಮಂಟಪ ಜನಸೇವೆಗಾಗಿ ಈ ಜನ ಸಮುದಾಯಕ್ಕೆ ಮಾದರಿಯಾಗಿದೆ. ಅದರಂತೆ ಮುಂದಿನ ಈ ಸಮುದಾಯ ಭವನ ಶಿಥಿಲವಾಗಿರೋದ್ರಿಂದ ಈ ಕಟ್ಟಡದ ಭೂಮಿ ಪೂಜೆಯನ್ನು ಎಲ್ಲ ಸಮಾಜ ಬಾಂಧವರು, ಅಂದರೆ ನಮ್ಮ ವೀರಶೈವ ಲಿಂಗಾಯತ ಸಮಾಜ ಬಾಂಧವರು ಕೈ ಜೋಡಿಸಿ ಈ ಕಲ್ಯಾಣ ಮಂಟಪವನ್ನು ಅಭಿವೃದ್ಧಿಪಡಿಸಿ ನಿರ್ವಿಘ್ನವಾಗಿ ನಡೆಯಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ.